ನಮಸ್ಕಾರ ವೀಕ್ಷಕರೇ. ಬಹಳಷ್ಟು ಜನರಿಗೆ ಕುತೂಹಲ ಹಾಗೆ ಕನ್ಫ್ಯೂಷನ್ ಇರುವಂತಹ ಒಂದು ಟಾಪಿಕ್ ಬಗ್ಗೆ ನಾನು ಇವತ್ತು ಮಾತಾಡ್ತಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ನಿಮಗೆ ಏನೇ ತೊಂದರೆ ಆಗಿ ಡಾಕ್ಟರ್ ಹತ್ರ ಹೋದ್ರಿ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ BP ಇದೆ, ಶುಗರ್ ಇದೆ, ಅಥವಾ ತೂಕ ರೆಡ್ಯೂಸ್ ಮಾಡಬೇಕು, ಈ ರೀತಿಯ ತೊಂದರೆಗಳಿಂದ ನೀವು ಡಾಕ್ಟರ್ ಹತ್ರ ಹೋದ್ರಿ ಅಂತ ಇದ್ದರೆ ಅವರು ಮೊದಲನೇದಾಗಿ ನಿಮಗೆ ಕೆಲವೊಂದು ಮೆಡಿಸಿನ್ಸ್ನ ಹೇಳ್ತಾರೆ. ಹಾಗೆಯೇ ನಿಮ್ಮ ಲೈಫ್ ಸ್ಟೈಲಲ್ಲಿ ಚೇಂಜಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅದರಲ್ಲೂ ಮೇನಾಗಿ ಡಯಟಲ್ಲಿ ಚೇಂಜಸ್ ಮಾಡ್ಕೊಳ್ಳಿ ಅಂತ. ಸೊ ನೀವು ಏನೇ ತೊಂದರೆಯಿಂದ ಹೋಗಿದ್ರೂ ನೀವು ಇದೊಂದು ಮಾತನ್ನು ಖಂಡಿತ ಕೇಳಿರ್ತೀರ. ನಿಮ್ಮ ಆಹಾರದಲ್ಲಿ ಹಸಿರು ಸೊಪ್ಪುಗಳನ್ನು ಅಳವಡಿಸ್ಕೊಳ್ಳಿ, ಹಸಿರು ಸೊಪ್ಪುಗಳನ್ನು ಜಾಸ್ತಿ ತಿನ್ನಿ, ಈ ರೀತಿಯ ಮಾತುಗಳನ್ನು ನೀವು ಕೇಳಿಯೇ ಇರ್ತೀರ. ಹಾಗಿದ್ದರೆ ಯಾಕೆ ಪ್ರತಿಯೊಂದು ತೊಂದರೆಗೂ ಹಸಿರು ಸೊಪ್ಪುಗಳನ್ನು ತಿನ್ನಕ್ಕೆ ಹೇಳ್ತಾರೆ? ಫಾರ್ ಎಕ್ಸಾಂಪಲ್ ಒಬೆಸಿಟಿಯಿಂದ ಹೋಗಿದ್ರೂ ಹಸಿರು ಸೊಪ್ಪುಗಳನ್ನು ತಿನ್ನಿ ಅಂತಾರೆ. ಡಯಾಬಿಟೀಸ್ ಆದ್ರೂ ಕೂಡ ಅದನ್ನೇ ಹೇಳ್ತಾರೆ. ಹಾಗೆಯೇ ಕಾನ್ಸ್ಟಿಪೇಷನ್ ಆದರೆ ಕೂಡ ಅದನ್ನೇ ಹೇಳ್ತಾರೆ. ಸೊ ಎಲ್ಲ ತೊಂದರೆಗಳಿಗೂ ಇದನ್ನೇ ಯಾಕೆ ಹೇಳ್ತಾರೆ ಅನ್ನೋದನ್ನು ನಾನಿವತ್ತು ನಿಮಗೆ ಹೇಳ್ತಾ ಇದ್ದೀನಿ. ನಾನು ಡಾಕ್ಟರ್ ಅರ್ಪಿತಾ ಭಟ್, ನ್ಯಾಚುರೋಪತಿ ಹಾಗೂ ಯೋಗ ವೈದ್ಯೆ, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗಮನೆ, ಸಿರ್ಸಿ. ಇವತ್ತಿನ ವಿಡಿಯೋದಲ್ಲಿ ಹಸಿರು ಸೊಪ್ಪುಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ಯಾಕೆ ಹಸಿರು ಸೊಪ್ಪಿಗೆ ಇಷ್ಟು ಪ್ರಾಮುಖ್ಯತೆ ಅಂತ ನೋಡೋಕೆ ಹೋದರೆ, ಈ ಹಸಿರು ಸೊಪ್ಪುಗಳೇನಿದೆ ಅದು ನ್ಯೂಟ್ರಿಯೆಂಟ್ಸ್ನ ಆಗರ ಅಂತ ಹೇಳಬಹುದು. ಇದರಲ್ಲಿ ಪೋಷಕಾಂಶಗಳು ಹೇರಳವಾಗಿ ತುಂಬಿದೆ. ಮತ್ತು ಈ ಹಸಿರು ಸೊಪ್ಪುಗಳೇನಿದೆ ಇದರಲ್ಲಿ ಫ್ಯಾಟ್ ಅಂಶ ಬಹಳ ಕಡಿಮೆ ಇರುತ್ತೆ, ಹಾಗೆಯೇ ಶುಗರ್ ಅಂಶ ಕೂಡ ಬಹಳ ಕಡಿಮೆ ಇರುತ್ತೆ. ಆ್ಯಂಡ್ ನಿಮ್ಗೇನಾದರೂ ಒಬೆಸಿಟಿ ಕಂಡೀಷನ್ ಇದ್ದರೆ ಅಥವಾ ಕ್ಯಾಲೋರಿ ಕಡಿಮೆ ತಿನ್ನಬೇಕು ಅನ್ನೋವಂತಹ ಕಾನ್ಷಿಯಸ್ನೆಸ್ ಇದ್ದರೆ ನೀವು ಈ ಹಸಿರು ಸೊಪ್ಪುಗಳನ್ನು ಡಯಟಲ್ಲಿ ಅಳವಡಿಸ್ಕೊಳ್ಳೇಬೇಕು. ಯಾಕಂದರೆ ಇದರಲ್ಲಿ ಕ್ಯಾಲೋರಿ ಅಷ್ಟೊಂದು ಇರುವುದಿಲ್ಲ. ಸೊ ಈ ಹಸಿರು ಸೊಪ್ಪುಗಳನ್ನು ನೀವು ಡಯಟ್ನಲ್ಲಿ ಅಳವಡಿಸಿಕೊಂಡ್ರೆ ಏನೇನು ನಿಮಗೆ ಹೆಲ್ಪ್ ಆಗುತ್ತೆ, ಇದರ ಪ್ರಾಮುಖ್ಯತೆ ಏನು ಅಂತ ತಿಳ್ಕೊಳ್ಳೋದಾದರೆ, ಮೊದಲನೇದಾಗಿ ತೂಕವನ್ನು ಕಡಿಮೆ ಮಾಡುವಂತಹದ್ದು. ಹೌದು, ನಾನು ಮುಂಚೆ ಹೇಳಿದ ಹಾಗೆ ಹಸಿರು ಸೊಪ್ಪುಗಳಲ್ಲಿ ಫ್ಯಾಟ್ ಅಂಶ ಕಡಿಮೆ ಇರುತ್ತೆ, ಶುಗರ್ ಕಡಿಮೆ ಇರುತ್ತೆ, ಹಾಗೆಯೇ ಇದರಲ್ಲಿ ಕ್ಯಾಲರಿ ಕೂಡ ಕಡಿಮೆ ಇರುತ್ತೆ. ಈ ಒಂದು ಅಂಶ ಒಬೆಸ್ ಅಥವಾ ಓವರ್ ವೇಟ್ ಇರುವವರಲ್ಲಿ ತುಂಬ ಬೇಕಾದಂತಹ ಒಂದು ಅಂಶವಾಗಿರುತ್ತೆ. ಸೊ ಶುಗರ್ ಅಂಶ, ಫ್ಯಾಟ್ ಅಂಶ, ಹಾಗೆಯೇ ಕ್ಯಾಲರಿ ಮೂರೂ ಕಡಿಮೆ ಇರುವಂತಹ ಈ ಒಂದು ಆಹಾರವನ್ನು ನೀವು ಪ್ರತಿನಿತ್ಯ ಸೇವಿಸೋದ್ರಿಂದ ನಿಮಗೆ ತೂಕ ಕಡಿಮೆ ಆಗೋದಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ಹಾಗೆಯೇ ಈ ಒಂದು ಹಸಿರು ಸೊಪ್ಪುಗಳೇನಿದೆ ಇದು ನಿಮ್ಮ ಹೊಟ್ಟೆಯನ್ನು ಬೇಗ ತುಂಬಿಸುತ್ತೆ. ಸೊ ನಿಮಗೆ ಪದೇ ಪದೇ ಆಹಾರವನ್ನು ತಿನ್ನುವಂತಹ ಕ್ರೇವಿಂಗ್ ಆದರೂ ಕೂಡ ನೀವು ಇದನ್ನು ತಿಂದು ತೃಪ್ತಿಯನ್ನು ಪಡ್ಕೊಳ್ಬಹುದು. ವೇಟನ್ನು ಕೂಡ ನೀವು ಬ್ಯಾಲೆನ್ಸ್ಡ್ ಕಂಡೀಷನಲ್ಲಿ ಇಟ್ಕೊಳ್ಬಹುದು. ಹಾಗೆಯೇ ಹಸಿರು ಸೊಪ್ಪುಗಳೇನಿದೆ ಇದರಲ್ಲಿ ತುಂಬ ವಿಟಮಿನ್ಗಳಿರುತ್ತೆ. ನಾನು ಹೇಳಿದಾಗೆ ಇದು ನ್ಯೂಟ್ರಿಯೆಂಟ್ನ ಆಗರ. ಸೊ ವಿಟಮಿನ್ಗಳು ಜಾಸ್ತಿ ಇರುತ್ತೆ. ಮೊದಲನೇದಾಗಿ ವಿಟಮಿನ್ ಎ ಅಂಶ ಈ ಒಂದು ಸೊಪ್ಪುಗಳಲ್ಲಿ ಜಾಸ್ತಿ ಇರುವಂಥದ್ದು. ಇದು ಬೀಟಾ ಕೆರೋಟಿನ್ ಈ ರೀತಿಯ ಅಂಶದಿಂದ ವಿಟಮಿನ್ ಎ ಅನ್ನು ನಾವು ಸೊಪ್ಪುಗಳಲ್ಲಿ ನೋಡಬಹುದು. ಈ ಬೀಟಾ ಕೆರೋಟಿನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರುತ್ತೆ, ಹಾಗಾಗಿ ಇದು ದೇಹಕ್ಕೆ ಅತ್ಯವಶ್ಯಕ. ಹಾಗೆಯೇ ಇದು ವಿಟಮಿನ್ B6 ಅನ್ನು ಕೂಡ ಬಹಳ ಹೇರಳವಾಗಿ ಹೊಂದಿರುತ್ತೆ. ಈ ವಿಟಮಿನ್ B6 ಏನಿದೆ ಇದು ನಮ್ಮ ಮೆದುಳಿನ ಫಂಕ್ಷನನ್ನು ಜಾಸ್ತಿ ಮಾಡುವಂಥದ್ದು, ಮೆದುಳಿನ ಬೆಳವಣಿಗೆಗೆ ಇದು ತುಂಬ ಸಹಾಯಕಾರಿ. ಹಾಗೆಯೇ ನರಗಳ ತೊಂದರೆ ಆಗದೇ ಇರೋ ಥರ ಈ ವಿಟಮಿನ್ B6 ಕಾಪಾಡುತ್ತೆ. ಸೊ ಅದಕ್ಕೆ ವಿಟಮಿನ್ B6 ಕೂಡ ದೇಹಕ್ಕೆ ಅತ್ಯವಶ್ಯಕ. ಹಾಗೆಯೇ ವಿಟಮಿನ್ C ಅನ್ನು ಕೂಡ ಇದು ಬಹಳ ಹೊಂದಿರುವಂಥದ್ದು. ವಿಟಮಿನ್ C ನಮ್ಮ ದೇಹದ ಇಮ್ಯುನಿಟಿಯನ್ನು ಇಂಪ್ರೂವ್ ಮಾಡುತ್ತೆ. ಹಾಗೆಯೇ ನಮ್ಮ ದೇಹದಲ್ಲಿ ಯಾವುದೇ ರೀತಿ ಟಿಶ್ಯೂ ಡ್ಯಾಮೇಜ್ ಅಂದರೆ ಎಕ್ಸ್ಟರ್ನಲಿ ಅಥವಾ ಇಂಟರ್ನಲಿ ಯಾವುದೇ ರೀತಿಯ ದೇಹಕ್ಕೆ ಡ್ಯಾಮೇಜ್ ಆಗಿದ್ದಲ್ಲಿ ಅದನ್ನು ರಿಪೇರಿ ಮಾಡುವಂತಹ ಕೆಲಸವನ್ನು ವಿಟಮಿನ್ C ಮಾಡುತ್ತೆ. ಯಾಕಂದರೆ ವಿಟಮಿನ್ C ಕೊಲಾಜನ್ ಪ್ರೊಡಕ್ಷನ್ಗೆ ಬಹಳ ಅತ್ಯವಶ್ಯಕ. ಸೊ ವಿಟಮಿನ್ C ಕೂಡ ಈ ಸೊಪ್ಪುಗಳಲ್ಲಿ ಜಾಸ್ತಿ ಇರುವಂತಹದ್ದು. ಹಾಗೆಯೇ ವಿಟಮಿನ್ ಇ ಅಂಶ ಏನಿದೆ ಇದು ನಮ್ಮ ಸ್ಕಿನ್ ಹಾಗೂ ಕೂದಲಿನ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಸೊ ವಿಟಮಿನ್ ಇ ಅಂಶ ಇಮ್ಯುನಿಟಿಯನ್ನು ಕೂಡ ಜಾಸ್ತಿ ಮಾಡುವಂಥದ್ದು. ಈ ಒಂದು ವಿಟಮಿನ್ ಇ ನೀವು ಹಸಿರು ಸೊಪ್ಪುಗಳನ್ನು ತಿನ್ನೋದ್ರಿಂದ ಪಡ್ಕೊಳ್ಬಹುದು. ಹಾಗೆಯೇ ವಿಟಮಿನ್ ಕೆ ಅಂಶ, ಈ ವಿಟಮಿನ್ ಕೆ ಅಂಶ ಏನಿದೆ ಅದು ಬ್ಲಡ್ ಕ್ಲಾಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಂದರೆ ನಮ್ಮ ದೇಹದಲ್ಲಿ ಏನಾದರೂ ಗಾಯ ಆಗಿ ಬ್ಲೀಡ್ ಆಗ್ತಾ ಇದ್ದರೆ ಅದು ರಕ್ತ ಹೆಪ್ಪುಗಟ್ಟುವಂತೆ ಮಾಡುವುದರಲ್ಲಿ ವಿಟಮಿನ್ ಕೆ ಅಂಶ ಬಹಳ ಅತ್ಯವಶ್ಯಕ. ಸೊ ಈ ಎಲ್ಲ ವಿಟಮಿನ್ಗಳನ್ನು ನಾವು ಹೇರಳವಾಗಿ ಪಡ್ಕೊಳ್ಬಹುದು ಸೊಪ್ಪುಗಳನ್ನು ತಿಂದಲ್ಲಿ. ಹಾಗೆಯೇ ಮಿನರಲ್ಸ್ಗಳು ಕೂಡ ಈ ಒಂದು ಸೊಪ್ಪುಗಳಲ್ಲಿ ಜಾಸ್ತಿ ಇರುವಂತಹದ್ದು. ಐರನ್, ಜಿಂಕ್, ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಂ ಈ ರೀತಿಯ ಮಿನರಲ್ಗಳು ಈ ಒಂದು ಸೊಪ್ಪುಗಳಲ್ಲಿ ಜಾಸ್ತಿ ಇರುವಂತಹದ್ದು. ಹಾಗಾಗಿ ನಿಮಗೆ ಅನಿಮಿಯಾ, ಅದರಲ್ಲೂ ಐರನ್ ಡಿಫಿಷಿಯನ್ಸಿ ಅನಿಮಿಯಾ ಇದೆ ಅಂತಂದರೆ ಅಥವಾ ಬರುವ ಚಾನ್ಸಸ್ ಇದೆ ಅಂತಂದರೆ ಸೊಪ್ಪುಗಳನ್ನು ಜಾಸ್ತಿಯಾಗಿ ತಿನ್ನಿ ಅಂತ ಹೇಳುವಂಥದ್ದು. ಐರನ್ ಕಂಟೆಂಟ್ ಜಾಸ್ತಿಯಾಗಿ ನಮಗೆ ಸೊಪ್ಪುಗಳಲ್ಲಿ ಸಿಗುತ್ತೆ. ಅದರಲ್ಲೂ ಸ್ಪಿನಾಚ್
ಪಾಲಕ್ ಸೊಪ್ಪಲ್ಲಿ ಐರನ್ ಕಂಟೆಂಟ್ ತುಂಬ ಜಾಸ್ತಿ ಆಗಿರುತ್ತೆ. ಸೊ ಆದ್ದರಿಂದ ಈ ಒಂದು ಸೊಪ್ಪುಗಳನ್ನು ತಿನ್ನೋದ್ರಿಂದ ಐರನ್ ಡಿಫಿಷಿಯನ್ಸಿ ಅನಿಮಿಯಾ ಬರದಂತೆ ನೀವು ನೋಡ್ಕೊಳ್ಬಹುದು. ಹಾಗೆಯೇ ಈ ಸೊಪ್ಪುಗಳಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುವಂತಹದ್ದು, ಡಯಟರಿ ಫೈಬರ್ಸ್ ಅಂತ ಏನು ಹೇಳ್ತೀವಿ, ಈ ಫೈಬರ್ ಅಂಶ ಸೊಪ್ಪುಗಳಲ್ಲಿ ಜಾಸ್ತಿ ಇರುವಂಥದ್ದು. ಫೈಬರ್ ಅಂಶನ ನಮ್ಮ ದೇಹ ಹೀರ್ಕೊಳ್ಳೋದಿಲ್ಲ, ಡೈಜೆಸ್ಟ್ ಮಾಡೋದಿಲ್ಲ, ಆದರೆ ಫೈಬರ್ ಅಂಶ ದೇಹಕ್ಕೆ ತುಂಬ ಅವಶ್ಯಕ. ಈ ಫೈಬರ್ ಏನಿದೆ ಇದು ನಮ್ಮ ಹೊಟ್ಟೆಯಲ್ಲಿ ಹೋಗಿ ಅದರ ಗಾತ್ರದಲ್ಲಿ ಹಿಗ್ಗಿಕೊಳ್ಳುವಂಥದ್ದು. ಸೊ ತೂಕ ಕಡಿಮೆ ಮಾಡೋರಿಗೆ ಇದು ಬಹಳ ಒಳ್ಳೆಯ ಒಂದು ರಿಸಲ್ಟನ್ನು ಕೊಡುವಂಥದ್ದು. ಹಾಗೆಯೇ ಈ ಫೈಬರ್ ಏನಿದೆ ನಿಮ್ಮ ಸ್ಟೂಲ್ ಅಂದರೆ ಮೋಷನ್ ಪಾಸ್ ಆಗ್ತಿಲ್ಲ, ಕಾನ್ಸ್ಟಿಪೇಷನ್ ರೀತಿ ಆಗ್ತಿದೆ ಅನ್ನೋರಿಗಂತೂ ಇದು ತುಂಬ ಹೆಲ್ಪ್ ಮಾಡುತ್ತೆ. ಇದು ಮೋಷನನ್ನು ಕ್ಲಿಯರ್ ಆಗಿ ಪಾಸ್ ಮಾಡುವಂತೆ ನಿಮಗೆ ಹೆಲ್ಪ್ ಮಾಡೋದ್ರಿಂದ, ಫೈಬರನ್ನು ರೆಗ್ಯುಲರ್ ಆಗಿ ತಗೊಳ್ಳೋದ್ರಿಂದ ಕಾನ್ಸ್ಟಿಪೇಷನ್ ಸಮಸ್ಯೆಯನ್ನು ಕೂಡ ನೀವು ಕಡಿಮೆ ಮಾಡ್ಕೊಳ್ಬೋದು. ಹಾಗೆಯೇ ಈ ಫೈಬರ್ ಏನಿದೆ ದೇಹದಲ್ಲಿ ಬೇಡವಾದಂತಹ ಕೆಟ್ಟ ಕೊಬ್ಬು ಅಂತ ಏನು ಹೇಳ್ತೀವಿ, ಬ್ಯಾಡ್ ಕೊಲೆಸ್ಟ್ರಾಲ್, ಇದನ್ನು ಹೀರ್ಕೊಂಡು ದೇಹದಿಂದ ಹೊರಗಡೆ ಹಾಕುತ್ತೆ. ಸೊ ಈ ಕೊಲೆಸ್ಟ್ರಾಲ್ ಜಾಸ್ತಿಯಾಗಿ ಬರುವಂತಹ ಹಾರ್ಟಿನ ತೊಂದರೆಯನ್ನು ಕೂಡ ಫೈಬರ್ ಬರದೇ ಇರೋ ಥರ ತಡೆಯುತ್ತೆ. ಸೊ ಈ ಸೊಪ್ಪುಗಳನ್ನು ಜಾಸ್ತಿ ತಿನ್ನೋದ್ರಿಂದ, ಫೈಬರ್ ಅಂಶ ಅದರಲ್ಲಿ ಜಾಸ್ತಿ ಇರೋದ್ರಿಂದ ಈ ರೀತಿಯ ಒಳ್ಳೆಯ ಗುಣಗಳನ್ನು ನಾವು ಪಡ್ಕೊಳ್ಬಹುದು. ಹಾಗೆಯೇ ಇನ್ನೊಂದು ಇಂಪಾರ್ಟೆಂಟ್ ಹಸಿರು ಸೊಪ್ಪುಗಳನ್ನು ತಿನ್ನೋದ್ರಿಂದ ನಮಗೆ ಬರುವಂಥದ್ದು ಅಂದರೆ ಆ್ಯಂಟಿ ಆಕ್ಸಿಡೆಂಟ್ಸ್. ಈ ಆ್ಯಂಟಿ ಆಕ್ಸಿಡೆಂಟ್ಸ್ ಏನು ಮಾಡುತ್ತೆ ಅಂತಂದರೆ ಬಾಡಿಯಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ನ ಕಡಿಮೆ ಮಾಡುತ್ತೆ. ಆಕ್ಸಿಡೇಟಿವ್ ಸ್ಟ್ರೆಸ್ ಅಂದರೆ ಏನು? ಬಾಡಿಯಲ್ಲಿ ಫ್ರೀ ರ್ಯಾಡಿಕಲ್ಸ್ ಇರುತ್ತೆ. ಈ ಫ್ರೀ ರ್ಯಾಡಿಕಲ್ಸ್ ಜಾಸ್ತಿ ಆದಾಗ ಆಕ್ಸಿಡೇಟಿವ್ ಸ್ಟ್ರೆಸ್ ಆಗುವಂಥದ್ದು. ಈ ಆಕ್ಸಿಡೇಟಿವ್ ಸ್ಟ್ರೆಸ್ ಆದಾಗ ನಮ್ಮ ಬಾಡಿಯಲ್ಲಿ ತುಂಬ ಚೇಂಜಸ್ ಆಗುತ್ತೆ. ಒಂದು, ನಮಗೆ ಕ್ಯಾನ್ಸರ್ ಬರುವಂತಹ ಚಾನ್ಸಸ್ ಇರುತ್ತೆ. ಇದು ಕಿಡ್ನಿಗೆ ಸಂಬಂಧಪಟ್ಟ ತೊಂದರೆಯನ್ನು ಕೂಡ ಉಂಟು ಮಾಡುತ್ತೆ. ಹಾಗೆಯೇ ಹಾರ್ಟಿಗೆ ಸಂಬಂಧಪಟ್ಟ ಬಹಳಷ್ಟು ತೊಂದರೆಗಳನ್ನು ಕೂಡ ಉಂಟು ಮಾಡುತ್ತೆ. ಹಾಗೆಯೇ ನಮ್ಮ ಆರ್ಗನ್, ನಮ್ಮ ಬಾಡಿಯಲ್ಲಿರುವಂತಹ ಅಂಗಾಂಗಗಳಿಗೆ ಇದು ಡ್ಯಾಮೇಜ್ ಮಾಡುವಂಥದ್ದು. ಸೊ ಯಾವಾಗ ಫ್ರೀ ರ್ಯಾಡಿಕಲ್ ಜಾಸ್ತಿ ಆಗುತ್ತೋ ಆಕ್ಸಿಡೇಟಿವ್ ಸ್ಟ್ರೆಸ್ ಉಂಟಾಗುತ್ತೆ. ಸೊ ಈ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಫುಡ್ ತೊಗೊಂಡಾಗ ಅದು ಫ್ರೀ ರ್ಯಾಡಿಕಲ್ಸ್ನ ದೇಹದಲ್ಲಿ ಕಡಿಮೆ ಮಾಡ್ತಾ ಬರುತ್ತೆ. ಆಕ್ಸಿಡೇಟಿವ್ ಸ್ಟ್ರೆಸ್ ಆಟೋಮೆಟಿಕ್ಲಿ ನಮ್ಮ ದೇಹದಲ್ಲಿ ಕಡಿಮೆ ಆಗುವಂಥದ್ದು. ನಮ್ಮ ದೇಹ ಹೆಲ್ದಿ ಆಗಿರಬೇಕು ಅಂತಂದರೆ ಆ್ಯಂಟಿ ಆಕ್ಸಿಡೆಂಟ್ ತುಂಬ ಅತ್ಯವಶ್ಯಕ. ಅದು ನಾವು ಈ ಸೊಪ್ಪುಗಳಲ್ಲಿ ಹೇರಳವಾಗಿ ಪಡ್ಕೊಳ್ಬಹುದು. ಹಾಗಿದ್ರೆ ಈ ಸೊಪ್ಪುಗಳನ್ನು ನಾವು ಹೇಗೆ ಉಪಯೋಗಿಸ್ಬೇಕು ಅಂತ ನೋಡೋದಾದರೆ, ನೀವು ನಿಮ್ಮ ರೀಜನಲ್ಲಿ, ನಿಮ್ಮ ಭಾಗಗಳಲ್ಲಿ ಯಾವ ರೀತಿ ಸೊಪ್ಪುಗಳನ್ನು ಯೂಸ್ ಮಾಡಿಕೊಂಡು ಅಡುಗೆಗಳನ್ನು ಮಾಡ್ತಾರೋ ಅದನ್ನು ನೀವು ನಿಮ್ಮ ಡೈಲಿ ಡಯಟ್ನಲ್ಲಿ ಉಪಯೋಗಿಸ್ಕೊಳ್ಬೋದು. ಫಾರ್ ಎಕ್ಸಾಂಪಲ್, ಸಾಂಬಾರ್, ಸೊಪ್ಪಿನ ಸಾಂಬಾರನ್ನು ಮಾಡುವಂಥದ್ದು, ಸೊಪ್ಪಿನ ಪಲ್ಯಗಳನ್ನು ಮಾಡುವಂಥದ್ದು, ಹಾಗೆಯೇ ಕಾಳು ಮತ್ತು ಸೊಪ್ಪುಗಳನ್ನು ಸೇರಿಸಿ ಪಲ್ಯ ಮಾಡುವಂಥದ್ದು. ಈ ರೀತಿ ನಿಮ್ಮ ರೀಜನಲ್ ಫುಡ್ ಏನಿರುತ್ತೆ ಅದನ್ನು ಪ್ರಿಪೇರ್ ಮಾಡಿಕೊಂಡು ನೀವು ಸೇವಿಸುವಂಥದ್ದು. ಹಾಗೆಯೇ ಸೊಪ್ಪಿನಿಂದ ಸಲಾಡ್ ಕೂಡ ಮಾಡ್ಕೊಂಡು ತಿನ್ನಬಹುದು. ಅದರಂತೆಯೇ ನೀವು ಸೊಪ್ಪನ್ನು ಸೈಡ್ ಡಿಶ್ ಥರ ತಿನ್ಬೋದು. ಅಂದರೆ 10 ರಿಂದ 15 ನಿಮಿಷ ಸೊಪ್ಪನ್ನು ಬೇಯಿಸ್ಕೊಂಡು ನೀವು ಹೇಗೆ ಊಟದ ಜೊತೆ ಉಪ್ಪಿನಕಾಯನ್ನು ತಿಂತೀರೋ ಹಾಗೆಯೇ ಸೊಪ್ಪುಗಳನ್ನು ಬೇಯಿಸ್ಕೊಂಡು ಅದನ್ನು ಊಟದ ಜೊತೆ ತಿನ್ನುವಂಥದ್ದು. ಈ ರೀತಿ ಕೂಡ ಮಾಡಬಹುದು. ಅದರ ಜೊತೆಗೆ ಸೊಪ್ಪನ್ನು ಹವೆಯಲ್ಲಿ ಬೇಯಿಸಿ ಸ್ಟೀಮ್ ಮಾಡಿ ಅದನ್ನು ಚಪಾತಿಯಲ್ಲಿ ರೋಲ್ ಮಾಡಿ ಹಾಗೆ ಕೂಡ ತಿನ್ನಬಹುದು. ನೀವು ಸೊಪ್ಪುಗಳನ್ನು ಹಸಿಯಾಗಿಯೇ ತಿನ್ನಬಹುದು, ಆದರೆ ಆರ್ಗ್ಯಾನಿಕಲಿ ನಿಮ್ಮ ಮನೆಯಲ್ಲಿ ಬೆಳೆದುಕೊಂಡ ಸೊಪ್ಪುಗಳನ್ನು ಮಾತ್ರ ಹಸಿಯಾಗಿ ತಿನ್ನಿ. ಅದರಲ್ಲಿ ಕೆಮಿಕಲ್ಸ್ ಇದೆಯಾ ಇಲ್ವಾ ಅಂತ ನಿಮಗೆ ಗೊತ್ತಿಲ್ಲ ಅಂತಂದರೆ ಹಸಿಯಾದ ಸೊಪ್ಪುಗಳನ್ನು ತಿನ್ನೋಕ್ಕೆ ಹೋಗಬೇಡಿ. ಈ ರೀತಿ ಹಸಿರು ಸೊಪ್ಪುಗಳನ್ನು ನಿಮ್ಮ ಡಯಟಲ್ಲಿ ಉಪಯೋಗಿಸ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವರ್ಧಿಸ್ಕೊಳ್ತೀರಾ ಅಂತ ನಾನು ಅಂದ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಭಾಗಗಳಲ್ಲಿ ಮಾಡುವಂತಹ ಸೊಪ್ಪಿನಿಂದ ತಯಾರು ಮಾಡುವಂತಹ ಅಡುಗೆಗಳನ್ನು ನಮಗೆ ಕಮೆಂಟ್ನಲ್ಲಿ ತಿಳಿಸಿಕೊಡಿ. ಧನ್ಯವಾದಗಳು.